ನಮಸ್ಕಾರ ವೀಕ್ಷಕರೇ ಪಶ್ಚಿಮ ಬಂಗಾಳದ ಪರಿಸ್ಥಿತಿ ತೀರಾ ಹದಗೆಟ್ಟು ಹೋಗಿದೆ. ಪರಿಣಾಮ ರಾಷ್ಟ್ರಪತಿ ಆಳ್ವಿಕೆಗೆ ಕ್ಷಣಗಣನೆ ಶುರುವಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ವಕ್ಫ್ ಮಸೂದೆಯ ವಿರುದ್ಧ ಅಂತ ಹೇಳಿ ನಡೆದಂತಹ ಹಿಂಸಾಚಾರ ದೇಶವ್ಯಾಪಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಕಲಿ ಪ್ರತಿಭಟನೆಯ ಹೆಸರಲ್ಲಿ ಗಲಭೆ ಎಬ್ಬಿಸಿ ದಂಗೆ ಎದ್ದು ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ನಷ್ಟಗೊಳಿಸಲಾಗಿದೆ. ಈಗ ಅದರ ಪರಿಣಾಮ ಎಷ್ಟರ ಮಟ್ಟಿಗೆ ತಲುಪಿದೆ ಅಂತ ಹೇಳಿದ್ರೆ, ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ತರಬೇಕು, ಮಮತಾ ಬ್ಯಾನರ್ಜಿ ಸರ್ಕಾರವನ್ನು ವಜಾಗೊಳಿಸಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಆದರೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಯಾವುದೇ ಗಲಭೆ ಇಲ್ಲ, ಪಶ್ಚಿಮ ಬಂಗಾಳ ಶಾಂತವಾಗಿದೆ ಹೀಗಂತ ಹೇಳ್ತಿರೋದು ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು. ಆದರೆ ಈಗ ಈ ಎಲ್ಲ ಹಸಿ ಸುಳ್ಳುಗಳು ಕೋರ್ಟ್ ಮುಂದೆ ಬಟಾಬಯಲಾಗಿದೆ. ಕೊನೆಗೂ ಸತ್ಯವನ್ನು ಬಾಯ್ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಕೀಳು ಮಟ್ಟದ ರಾಜಕೀಯ ಕೆಡದಿದ್ದಾರೆ ಅಂತ ಹೇಳಿದ್ರೆ, ಎಲ್ಲವೂ ಕಣ್ಮುಂದೆ ಕಾಣ್ತಾ ಇದ್ರು. ಪಶ್ಚಿಮ ಬಂಗಾಳದಲ್ಲಿನ ಹಿಂಸಾಚಾರಕ್ಕೆ ನಮ್ಮ ಸೈನಿಕರು ಕಾರಣ ಅಂತ ಹೇಳ್ತಿದ್ದಾರೆ. ಗಲಭೆ ಮಾಡಿದ್ಯಾರು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಆರೋಪ ಮಾಡ್ತಿರೋದು ಮಾತ್ರ ನಮ್ಮ ಸೈನಿಕರ ಮೇಲೆ. ಇಂತಹ ಮುಖ್ಯಮಂತ್ರಿಯನ್ನ ಪಡೆದಂತಹ ಪಶ್ಚಿಮ ಬಂಗಾಳದ ಜನರು ಧನ್ಯರು ಅಂತ ಹೇಳ್ಬೋದು. ಮತ್ತೊಂದು ಕಡೆ ಪದೇ ಮಣಿಪುರ ಹಿಂಸಾಚಾರದ ಬಗ್ಗೆ ಮಾತಾಡ್ತಾ ಇದ್ದಂತಹ ರಾಹುಲ್ ಅವರು ಕಣ್ಮರೆಯಾಗಿದ್ದಾರೆ. ನಮ್ಮ ಸೇನೆಯ ಮೇಲೇನೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ರು. ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದ್ರು. ವಿರೋಧ ಪಕ್ಷದ ನಾಯಕನಾಗಿ ಗಪ್ಚುಪ್ಪಾಗಿದ್ದಾರೆ. ರಾಹುಲ್ ಅವರಿಗೆ ದೀದಿ ಕಂಡ್ರೆ ಭಯಾನ ಅಥವಾ ಪಕ್ಷಪಾತದ ಮನಸ್ಥಿತಿನ ಇದು? ರಾಹುಲ್ ಅವರ ನಡೆ ಈ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಇದೆಲ್ಲದರ ಮಧ್ಯೆ ರಾಜ್ಯಪಾಲರು ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಹಿಂದೂಗಳ ಮಾರಣ ಹೋಮವನ್ನು ನೋಡಿಯೂ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುಮ್ಮನೆ ಇರಬಹುದು, ಆದರೆ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದ್ರು ರಾಜ್ಯಪಾಲರು ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ಸಾಧ್ಯನಾ ಹೇಳಿ? ಹಾಗಾದ್ರೆ ಏನಾಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ? ದೀದಿ ಸರ್ಕಾರ ಉರುಳಿಸುತ್ತಾ ಬೋಸ್ ರಿಪೋರ್ಟ್. ಕೋರ್ಟ್ ಕೊಟ್ಟ ಏಟಿಗೆ ಸುಸ್ತಾಗಿ ಹೋದ್ರ ಮಮತಾ ಬ್ಯಾನರ್ಜಿ. ಇದ್ದಕ್ಕಿದ್ದಂತೆ ರಾಹುಲ್ ಕಣ್ಮರೆಯಾಗಿದ್ಯಾಕೆ? ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಕ್ಷಣಗಣನೆ ಶುರುವಾಯ್ತಾ? ಏನಿದು ಪಶ್ಚಿಮ ಬಂಗಾಳದ ಕ್ಷಿಪ್ರ ಬೆಳವಣಿಗೆ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಮೊದಲ ಏಟನ್ನು ಕೊಟ್ಟಿದ್ದು ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳ ಹೈಕೋರ್ಟ್. ನಡೀತಾ ಇರುವಂತಹ ಹಿಂಸಾಚಾರವನ್ನ, ಅದರಲ್ಲೂ ಕೋರ್ಟ್ ಒಂದು ಪದವನ್ನು ಬಳಸುತ್ತೆ, ವಿಧ್ವಂಸಕ ಕೃತ್ಯವನ್ನ ನೋಡಿಕೊಂಡು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ, ನೀವು ಮಾಡಿದ್ದೇ ಆಟ ಅಲ್ಲ ಅಂತ ಕೇಂದ್ರ ಪಡೆಯನ್ನ ನಿಯೋಜನೆ ಮಾಡೋದಕ್ಕೆ ಆದೇಶವನ್ನು ಕೊಡ್ತು. ಈ ಆದೇಶ ಕೇವಲ ಮುರ್ಷಿದಾಬಾದ್ ಜಿಲ್ಲೆಗೆ ಸೀಮಿತ ಅಂತ ಹೇಳಲಿಲ್ಲ. ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲ ಕೇಂದ್ರ ಪಡೆಯನ್ನು ನಿಯೋಜನೆ ಮಾಡಬೇಕು ಅಂತ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಕೇಂದ್ರದ ಮೀಸಲು ಪಡೆಯ ಜೊತೆಗೆ ಹೆಚ್ಚುವರಿ BSF ಯೋಧರನ್ನ ಗಲಭೆ ಪೀಡಿತ ಪ್ರದೇಶಗಳಲ್ಲಿ ನಿಯೋಜನೆ ಮಾಡೋದಕ್ಕೆ ಹೈಕೋರ್ಟೇ ಹೇಳಿದೆ. ವೀಕ್ಷಕರಲ್ಲಿ 3 ಹಿಂದೂಗಳ ಪ್ರಾಣ ಹೋಗಿದೆ. ಜನ ಗಲಭೆಕೋರರಿಂದ ತಪ್ಪಿಸ್ಕೊಂಡು ಬಂದು ಶಾಲೆ ಆಶ್ರಮಗಳಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ತಮ್ಮ ಮಕ್ಕಳನ್ನ ಕಾಪಾಡಿಕೊಳ್ತಾ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡೋಡಿ ಬಂದಿದ್ದಾರೆ. ಇದೆಲ್ಲವನ್ನ ಕೋರ್ಟ್ ಗಮನಿಸಿದೆ. ಜನರ ಸುರಕ್ಷತೆ ಭದ್ರತೆ ಅಪಾಯದಲ್ಲಿರುವಾಗ ಕೋರ್ಟ್ಗಳು ಹೇಗೆ ಸುಮ್ಮನಿರೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ಸರಿಯಾದ ಸಮಯಕ್ಕೆ ನೀವು ಕ್ರಮ ಕೈಗೊಂಡಿಲ್ಲ ಅಂತ ಮಮತಾ ಸರ್ಕಾರಕ್ಕೆ ಚಾಟಿ ಬೀಸಿರುವಂಥದ್ದು. ಅಲ್ಲದೆ ಒಂದು ವಿವರವಾದಂತಹ ವರದಿಯನ್ನು ಕೊಡೋದಕ್ಕೆ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿದೆ. ಇನ್ನು ಕೇಂದ್ರಕ್ಕೂ ಕೂಡ ವರದಿ ಸಲ್ಲಿಕೆ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿರುವಂಥದ್ದು. ಆದರೆ ವೀಕ್ಷಕರೇ, ಪಶ್ಚಿಮ ಬಂಗಾಳ ಸರ್ಕಾರ ಕೊಟ್ಟಂತಹ ಪ್ರಾಥಮಿಕ ವರದಿಯಲ್ಲೇ ಮಮತಾ ಬ್ಯಾನರ್ಜಿ ಬಂಡವಾಳ ಬಟಾಬಯಲಾಗಿದೆ. ತಾವು ಹೇಳಿದ್ದೆಲ್ಲವೂ ಹಸಿ ಸುಳ್ಳು ಅನ್ನೋದನ್ನು ತಾವಾಗಿಯೇ ಒಪ್ಕೊಂಡಿದ್ದಾರೆ. ವೀಕ್ಷಕರೇ, ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಅದೆಂತೆಂತಹ ಆರೋಪವನ್ನು ಮಾಡಿದ್ರು ಅಂತ ಹೇಳಿದ್ರೆ, ತಮ್ಮ ರಾಜಕೀಯ ಲಾಭಕ್ಕೆ ಏನೇನು ಬೇಕೋ ಅದೆಲ್ಲವನ್ನ ಮಾಡ್ತಾರೆ. ಕೇಂದ್ರದ ವಿರುದ್ಧ, ಅದರಲ್ಲೂ ಅಮಿತ್ ಶಾ ಅವರ ವಿರುದ್ಧವಾಗಿ ಗಂಭೀರ ಆರೋಪಗಳನ್ನು ಮಾಡ್ತಾರೆ. ಮುಸ್ಲಿಂ ಧಾರ್ಮಿಕ ಮುಖಂಡರ ಸಭೆಯಲ್ಲೇ ಕುಳಿತುಕೊಂಡು ಈ ಆರೋಪಗಳನ್ನು ಮಾಡಿರುವಂಥದ್ದು. ಅಮಿತ್ ಶಾ ಅವರು ತಮ್ಮ ಸ್ವಂತ ರಾಜಕೀಯ ಲಾಭಕ್ಕಾಗಿ ಇಡೀ ರಾಷ್ಟ್ರವನ್ನೇ ಬಲಿ ಕೊಡ್ತಿದ್ದಾರೆ. ಈ ಗಲಭೆಯಲ್ಲಿ ಅಮಿತ್ ಶಾ ಅವರ ಬಿಜೆಪಿಗರ ಕೈವಾಡ ಇದೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ ವೀಕ್ಷಕರೇ, ನಮ್ಮ ಸೈನಿಕರನ್ನೇ ದೇಶದ್ರೋಹಿಗಳ ಸ್ಥಾನದಲ್ಲಿ ಕೂರಿಸ್ತಾರೆ. ಯಾಕಂದ್ರೆ ಈ ಗಲಭೆಯಲ್ಲಿ BSF ಯೋಧರು ಕೂಡ ಭಾಗಿಯಾಗಿದ್ದಾರೆ ಅಂತ ಸೈನಿಕರ ಮೇಲೇನೂ ಆರೋಪ ಮಾಡ್ತಾರೆ. BSFನ ಕೆಲವರು ಇದರಲ್ಲಿ ಭಾಗಿಯಾಗಿರೋದಕ್ಕೆ ಸಾಕ್ಷಿಗಳು ಸಹ ಇದೆ ಅನ್ನೋಷ್ಟರ ಮಟ್ಟಿಗೆ ಮಾತಾಡಿದ್ರು. ಇನ್ನು ಕೇಂದ್ರ ಸಂಸ್ಥೆಗಳ ವಿರುದ್ಧವಾಗಿಯೂ ಸಾಲು ಆರೋಪಗಳನ್ನು ಮಾಡ್ತಾರೆ. ಆದರೆ ವೀಕ್ಷಕರೇ, ಈ ಹಿಂಸಾಚಾರ ಗಲಭೆ ವಿಚಾರವಾಗಿ ಬಾಂಗ್ಲಾ ಸರ್ಕಾರಕ್ಕೆ ಹೈಕೋರ್ಟ್ ವರದಿಯನ್ನು ಕೇಳಿತ್ತಲ್ವಾ? ಮಮತಾ ಬ್ಯಾನರ್ಜಿ ಸರ್ಕಾರ ಕೋರ್ಟ್ಗೆ ಕೊಟ್ಟಂತಹ ವರದಿಯಲ್ಲಿ ಅದ್ಯಾವ ಆರೋಪದ ಬಗ್ಗೆನೂ ಉಲ್ಲೇಖ ಇರಲಿಲ್ಲ. ಇದು ಗಮನಿಸಬೇಕಾದಂತಹ ವಿಚಾರ. ಮಮತಾ ಅವರ ಆರೋಪ ಕೇವಲ ತಮ್ಮ ರಾಜಕೀಯ ಲಾಭಕ್ಕೆ ಅನ್ನೋದು ಈಗ ಬಟಾಬಯಲಾಗಿದೆ. ಆ ಮೂಲಕ ಅವರ ಮುಖವಾಡವೇ ಕಳಚಿ ಬಿದ್ದಿದೆ ಅಂತ ಹೇಳ್ಬೋದು. ಮೋದಿ ವಿರುದ್ಧ ರಾಜಕಾರಣ ಮಾಡೋದಕ್ಕೆ ಇಷ್ಟು ಕೆಳಮಟ್ಟಕ್ಕೆ ಇಳಿದ್ಬಿಟ್ರಾ? ಭಾರತೀಯ ಸೇನೆಗೇನೆ ಅವಮಾನ ಮಾಡಿದ್ರಲ್ಲ ಅಂತ ಮಮತಾ ಬ್ಯಾನರ್ಜಿ ಅವರ ರಾಜಕೀಯ ಬಣ್ಣ ಬಯಲಾಗಿದೆ.
ಈಗಾಗಲೇ ಪಶ್ಚಿಮ ಬಂಗಾಳ ಸರ್ಕಾರದ ವಿರುದ್ಧವಾಗಿ ಬಾಂಗ್ಲಾದಿಂದ ಭಾರತಕ್ಕೆ ನುಸುಳಿ ಬಂದವರಿಗೆ ID ಕಾರ್ಡ್, ಸರ್ಕಾರದ ಸವಲತ್ತುಗಳನ್ನು ಎಲ್ಲವನ್ನ ಕೊಡ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಇದೆ. ಅದರ ನಡುವಲ್ಲೇ ಇತ್ತೀಚಿನ ಈ ಹಿಂಸಾಚಾರ ಈಗ ಸರ್ಕಾರವನ್ನೇ ಉರುಳಿಸುವಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಇನ್ನು ವೀಕ್ಷಕರೇ, ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಬಂದರೆ ದೇಶದಲ್ಲಿ ಇಂತಹದೊಂದು ಬಹಳ ದೊಡ್ಡ ಒಂದು ಬೆಳವಣಿಗೆ ಆಗಿದೆ, ಹಿಂಸಾಚಾರ ನಡೆದಿದೆ. ಆದರೆ ರಾಹುಲ್ ಗಾಂಧಿ ಅವರು ಮಾತ್ರ ಕಣ್ಮರೆಯಾಗಿದ್ದಾರೆ. ಬಿಜೆಪಿಗರಂತೂ ಅವರನ್ನ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ವೀಕ್ಷಕರೇ, ಮಣಿಪುರ ಹಿಂಸಾಚಾರದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುವಂಥದ್ದು. ಕಳೆದ ಲೋಕಸಭಾ ಚುನಾವಣೆಗೂ ಮುಂಚಿನಿಂದಲೂ ಈ ವಿಚಾರ ಸದ್ದು ಮಾಡ್ತಾ ಇದೆ. ಲೋಕಸಭಾ ಚುನಾವಣೆಗೂ ಮುಂಚೆ ಇದೇ ರಾಹುಲ್ ಗಾಂಧಿ ಅವರು ತಮ್ಮ ತಂಡವನ್ನು ಕಟ್ಟಿಕೊಂಡು ಮಣಿಪುರಕ್ಕೆ ಭೇಟಿ ನೀಡಿದ್ರು. ಅಲ್ಲಿಂದನೇ ಮೋದಿ ವಿರುದ್ಧವಾಗಿ, ಕೇಂದ್ರದ ವಿರುದ್ಧವಾಗಿ ಮಾತಾಡಿದ್ರು. ಮಣಿಪುರದಲ್ಲಿ ಹಿಂಸಾಚಾರ ಆಗಿ ಇಷ್ಟು ದಿನಗಳಾದರೂ ಮೋದಿ ಅವರು ಇಲ್ಲಿಗೆ ಭೇಟಿ ನೀಡ್ತಾ ಇಲ್ಲ ಅಂತ ಹೇಳಿ ಹರಿಹಾಯ್ದಿದ್ರು. ಆ ಸಂದರ್ಭದಲ್ಲಿ ಅವರು ಪ್ರತಿಪಕ್ಷ ನಾಯಕ ಆಗಿರಲಿಲ್ಲ. ಆದರೆ ಈಗ ರಾಹುಲ್ ಗಾಂಧಿ ಅವರು ಪ್ರತಿಪಕ್ಷ ನಾಯಕ, ದೊಡ್ಡ ಜವಾಬ್ದಾರಿ ಇರುವಂತಹ ಸ್ಥಾನದಲ್ಲಿದ್ದಾರೆ. ಆದರೂ ಸಹ ಪಶ್ಚಿಮ ಬಂಗಾಳ ಹಿಂಸಾಚಾರದ ಕುರಿತಾಗಿ ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಅನ್ನೋದು ಗಮನಿಸಬೇಕಾದಂತಹ ವಿಚಾರ. ಈಗ ಎಲ್ಲಿ ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು ಅಂತ ಬಿಜೆಪಿಗರು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಾಗಿದೆಯಲ್ಲ ಹಿಂದೂಗಳ ಮಾರಣ ಹೋಮ, ಇದರ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಮಾತುಗಳು ಬರ್ತಿಲ್ವಾ? ಮಣಿಪುರ ಜನರ ವಿಚಾರದಲ್ಲೇ ಒಂದು ರೀತಿಯಾದಂತಹ ನಿಲುವು, ಪಶ್ಚಿಮ ಬಂಗಾಳ ಜನರ ವಿಚಾರದಲ್ಲೇ ಮತ್ತೊಂದು ರೀತಿಯ ನಿಲುವು. ಯಾವುದೋ ಒಂದು ಸಮುದಾಯಕ್ಕೆ ಬೇರೆಯವರು ತೊಂದರೆ ಕೊಟ್ಟರೆ ಮಾತ್ರ ನೀವು ಸಿಡಿದೇಳೋದ, ಮಾತಾಡೋದ? ಹಿಂದೂಗಳಿಗೆ ತೊಂದರೆ ಆದಾಗ ನಿಮಗೆ ಮಾತಾಡೋದಕ್ಕೆ ಧ್ವನಿ ಬರೋದಿಲ್ವಾ ಅಂತ ಜನ ಪ್ರಶ್ನೆ ಕೇಳ್ತಿದ್ದಾರೆ. ಇನ್ನು ಖರ್ಗೆ ಅವರು ಸಹ ಈ ಹಿಂದೆ ಕುಂಭಮೇಳದ ಬಗ್ಗೆ ಮಾತಾಡಿದ್ರು. ಆಗ್ಲೂ ಖರ್ಗೆ ಅವರು ದೇಶದ ಜನರ ಕೆಂಗಣಿಗೆ ಗುರಿಯಾಗಿದ್ರು. ಈಗ ನಮ್ಮದೇ ದೇಶದ ಒಂದು ಭಾಗದಲ್ಲಿ ಹಿಂಸಾಚಾರ ಆಗಿದೆ, ಹಿಂದೂಗಳ ಪ್ರಾಣ ಹೋಗಿದೆ, ಈ ಬಗ್ಗೆ ಮಾತಾಡೋದಕ್ಕೆ ಅವರಿಗೆ ಧ್ವನಿಯೇ ಇಲ್ಲ. ಇದನ್ನೇ ಈಗ ದೇಶದ ಜನ ಪ್ರಶ್ನೆ ಮಾಡ್ತಿರುವಂಥದ್ದು. ವೀಕ್ಷಕರು, ಇದೆಲ್ಲವನ್ನ ನೋಡಿದಾಗ ಏನನ್ಸುತ್ತೆ? ಬಿಜೆಪಿ ಸರ್ಕಾರ ಇರೋ ಕಡೆಗಳಲ್ಲಿ ಮಾತ್ರ ಗಲಾಟೆ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಅಲ್ಲಿಗೆ ಹೋಗ್ತಾರೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಆಗಿದೆ, ಅಲ್ಲಿರೋದು ಮಮತಾ ಬ್ಯಾನರ್ಜಿ ಸರ್ಕಾರ, ನಿಮ್ಮದೇ ಮೈತ್ರಿಕೂಟದ ಭಾಗವಾಗಿರುವಂತಹ ಸರ್ಕಾರ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇಲ್ವಾ ನೀವು ಅಂತ ಬಿಜೆಪಿ ಕಾಂಗ್ರೆಸ್ ವಿರುದ್ಧವಾಗಿ ಮುಗಿಬೀಳ್ತಿದ್ದಾರೆ. ಇದನ್ನ ಬಿಜೆಪಿ ಏನು ಹೇಳೋದು, ಕಾಂಗ್ರೆಸ್ ನಡೆ ಏನು ಅನ್ನೋದನ್ನ ಈಗ ಇಡೀ ದೇಶವೇ ಗಮನಿಸ್ತಾ ಇದೆ. ಜೀವಗಳು ಹೋದ್ರೂ ಈ ಹಿಂಸಾಚಾರದ ಬಗ್ಗೆ, ದೇಶದಲ್ಲಾದಂತಹ ಅತಿ ದೊಡ್ಡ ಬೆಳವಣಿಗೆ ಬಗ್ಗೆ ಓರ್ವ ಪ್ರತಿಪಕ್ಷದ ನಾಯಕನ ಸ್ಥಾನದಲ್ಲಿದ್ದರೂ ಕೂಡ ಒಂದೇ ಒಂದು ಹೇಳಿಕೆ ಅವ್ರ ಕಡೆಯಿಂದ ಬಂದಿಲ್ಲ. ಈ ರೀತಿಯಾಗಿ ಹಿಂಜರಿಯೋದು ಓರ್ವ ನಾಯಕನ ಲಕ್ಷಣ ಅಲ್ಲವೇ ಅಲ್ಲ ಅಂತ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ವಕ್ಫ್ ಕುರಿತಾದ ಗಲಭೆಯಲ್ಲಿ ಹಲವರ ಮುಖವಾಡ ಕಳಚಿ ಬಿದ್ದಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಈ ಗಲಭೆ ವಿಚಾರದಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುಮ್ಮನೆ ಇರಬಹುದು, ಆದರೆ ರಾಜ್ಯಪಾಲರು ಬಹಳ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಈ ಹಿಂಸಾಚಾರದ ಕುರಿತಾಗಿ ವರದಿ ನೀಡೋದಕ್ಕೆ ರಾಜ್ಯಪಾಲ CV ಆನಂದ್ ಬೋಸ್ ಅವರು ಮುರ್ಷಿದಾಬಾದ್ಗೆ ಭೇಟಿ ನೀಡಿದ್ದಾರೆ. ಅಲ್ಲಿನ ಪರಿಸ್ಥಿತಿಯ ವಾಸ್ತವ ಸಂಗತಿಯನ್ನ ಅರಿಯೋದಕ್ಕೆ ಅವರು ಭೇಟಿ ನೀಡಿರುವಂಥದ್ದು. ಗಲಭೆಯ ಸಂತ್ರಸ್ತರನ್ನು ಸಹ ಭೇಟಿಯಾಗಿದ್ದಾರೆ. ಗಲಭೆ ಪೀಡಿತ ಪ್ರದೇಶಗಳಾದ ಸುತಿ, ಧುಲಿಯಾ ಹಾಗೆ ಜಂಗೀಪುರ್ಗೆ ಭೇಟಿ ನೀಡಿದರು. ಆ ಎಲ್ಲಾ ಕಡೆಗಳಲ್ಲಿ ಪ್ರತಿಭಟನೆ ಹೆಸರಲ್ಲಿ ವಿಧ್ವಂಸಕ ಕೃತ್ಯಗಳು ನಡೆದಿದೆ. ಬೆಂಕಿ ಹಚ್ಚೋದು, ಕಲ್ಲು ತೂರಾಟ ಮಾಡಿದಂತಹ ಘಟನೆಗಳ ಬಗ್ಗೆ ವರದಿಯಾಗಿದೆ. ಬಿಜೆಪಿಗರ ಪ್ರಕಾರ ಸುಮಾರು 500ಕ್ಕೂ ಹೆಚ್ಚು ಹಿಂದೂ ಕುಟುಂಬಗಳು ವಲಸೆ ಆಗಿ ಮಾಲ್ಡಾದಲ್ಲಿ ಆಶ್ರಯ ಪಡೆದಿದೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಇದೆಲ್ಲವನ್ನ ರಾಜ್ಯಪಾಲರು ಕೇಂದ್ರಕ್ಕೆ ವರದಿ ಮಾಡ್ತಾರೆ. ಸದ್ಯ ಕಾಡ್ತಾ ಇರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ರಾಜ್ಯಪಾಲರು ಸಲ್ಲಿಸಿರುವಂತಹ ಈ ವರದಿಯಲ್ಲಿ ಏನಾದರೂ ಪಶ್ಚಿಮ ಬಂಗಾಳ ಸರ್ಕಾರದ ವಿರುದ್ಧವಾಗಿ ಬಂದ್ರೆ ಮಮತಾ ಸರ್ಕಾರ ವಜಾಗೊಂಡು ರಾಷ್ಟ್ರಪತಿ ಆಳ್ವಿಕೆ ಹೇರುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಅಷ್ಟಕ್ಕೂ ಮಮತಾ ಬ್ಯಾನರ್ಜಿ ಅವರು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ನಾನೇ ಖುದ್ದಾಗಿ ಗಲಭೆ ಪೀಡಿತ ಪ್ರದೇಶಗಳಿಗೆ ಸದ್ಯದಲ್ಲೇ ಹೋಗ್ತೀನಿ, ನೀವೇನು ಹೋಗೋದು ಬೇಡ ಅಂತ ಮನವಿ ಮಾಡಿಕೊಂಡಿದ್ರು. ಆದರೆ ರಾಜ್ಯಪಾಲರು ಅದ್ಯಾವುದನ್ನು ಲೆಕ್ಕಿಸದೆ ಹೋಗಿದ್ದಾರೆ. ಸದ್ಯ ಅಲ್ಲಿ ಕೋಲ್ಕತ್ತಾ ಹೈಕೋರ್ಟ್ ಆದೇಶದ ಪ್ರಕಾರ ಕೇಂದ್ರ ಅರೆಸೈನಿಕ ಪಡೆಗಳು ಹಾಗೆ BSF ನಿಂದ ಭದ್ರತೆಯನ್ನು ಬಿಗಿಗೊಳಿಸಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಕ್ರಮೇಣ ನಿಯಂತ್ರಣಕ್ಕೆ ಬರ್ತಾ ಇದ್ರೂ ಕೂಡ ರಾಜಕೀಯ ಉದ್ವಿಗ್ನತೆ ಮಾತ್ರ ತಾರಕಕ್ಕೇರಿದೆ. ರಾಜ್ಯಪಾಲ ಆನಂದ್ ಬೋಸ್ ಅವರು ಕಾನೂನು ಸುವ್ಯವಸ್ಥೆಯನ್ನ ಮೌಲ್ಯಮಾಪನ ಮಾಡಿದ್ದಾರೆ. ತಮ್ಮ ಭೇಟಿಯ ಆಧಾರದ ಮೇಲೆ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತಾರೆ. ಈ ವರದಿಯಲ್ಲಿ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದರಲ್ಲಿ ವಿಫಲ ಆಗಿದೆ ಅನ್ನೋದನ್ನು ಸೂಚಿಸಿದ್ರೆ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಆರ್ಟಿಕಲ್ 356 ವಿಧಿಸುವಂತಹ ಸಾಧ್ಯತೆ ಇದೆ. ಇದು ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಒಂದು ಗಂಭೀರ ಸವಾಲಾಗಬಹುದು. ಅಲ್ಲಿ ಹಲವರ ಪ್ರಾಣ ಹೋಗಿರೋದ್ರಿಂದ ಇದು ಅನಿವಾರ್ಯ ಕೂಡ. ವೀಕ್ಷಕರೇ, ಇನ್ನೊಂದು ಕಡೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಇದು ರಾಜ್ಯ ಸರ್ಕಾರದ ವೈಫಲ್ಯ ಅಂತಾನೆ ಉಲ್ಲೇಖ ಮಾಡ್ತಾ ಇರುವಂತದ್ದು. NHRC ಸದಸ್ಯ ಪ್ರಿಯಾಂಕ್ ಕನೋಂಗೋ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವರ ಸರ್ಕಾರ ರಾಜ್ಯದ ನಾಗರಿಕರನ್ನ ರಕ್ಷಿಸೋದರಲ್ಲಿ ವಿಫಲ ಆಗಿದೆ ಅಂತ ಆರೋಪ ಮಾಡಿದ್ದಾರೆ.
ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇದರ ಪರಿಣಾಮವಾಗಿ ಹಲವಾರು ಕುಟುಂಬಗಳು ತಮ್ಮ ಮನೆಯನ್ನು ತೊರೆದು ಬೇರೆ ಕಡೆಗಳಲ್ಲಿ ಆಶ್ರಯ ಪಡೆಯುವಂತೆ ಒತ್ತಾಯಪಡಿಸಲಾಗ್ತಿದೆ ಅಂತ ಆರೋಪ ಮಾಡಿದ್ದಾರೆ. ಇದು ಮಾತ್ರ ಅಲ್ಲ, NHRC ಕಡೆಯಿಂದಲೂ ಒಂದು ತಂಡವನ್ನ ಪಶ್ಚಿಮ ಬಂಗಾಳಕ್ಕೆ ಕಳುಹಿಸಿಕೊಡಲಾಗಿದೆ. ಅಲ್ಲಿನ ಪರಿಸ್ಥಿತಿ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಕೊಡೋದಕ್ಕೆ ಆದೇಶವನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಒಂದು ಕಡೆಯಿಂದ ನೋಡಿದ್ರೆ ರಾಜ್ಯಪಾಲರ ಈ ದಿಟ್ಟ ನಿರ್ಧಾರ, ಮಮತಾ ಬ್ಯಾನರ್ಜಿ ಅವರ ಸಾಲು ಸಾಲು ಸುಳ್ಳು ಆರೋಪಗಳು, ಸರ್ಕಾರದ ವೈಫಲ್ಯಗಳು, ಮಾನವ ಹಕ್ಕು ಆಯೋಗದ ಒತ್ತಡ ಇವೆಲ್ಲವೂ ಸರ್ಕಾರಕ್ಕೆ ಕಂಟಕವಾಗಬಹುದಾದಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ನೋಡಿದ್ರೆ ಜನರ ಹಿತದೃಷ್ಟಿಯಿಂದ ಈ ರಾಷ್ಟ್ರಪತಿ ಆಳ್ವಿಕೆ ಅಥವಾ ಸೇನಾ ಹಿಡಿತಕ್ಕೆ ಪಶ್ಚಿಮ ಬಂಗಾಳವನ್ನು ತರುವುದು ಬಹಳ ಅನಿವಾರ್ಯವಾಗಿದೆ ಅಂತ ಹೇಳಬಹುದು. ಹೀಗಾಗಿ ಪಶ್ಚಿಮ ಬಂಗಾಳ ವಿಚಾರದಲ್ಲಿ ಮುಂದೇನಾಗುತ್ತೆ ಅನ್ನೋದು ಬಹಳ ಕುತೂಹಲವನ್ನು ಮೂಡಿಸಿದೆ. ಹಾಗಾದ್ರೆ ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿನ ಹಿಂಸಾಚಾರದ ಕುರಿತಾಗಿ ನೀವೇನಂತೀರಾ? ಈ ಹಿಂದೆ ನಡೆದಂತಹ ಘಟನೆಗಳು, ಅಲ್ಲಿನ ರಾಜಕೀಯ ಉದ್ವಿಗ್ನತೆ, ಈಗಿನ ಹಿಂದೂಗಳ ಮೇಲಿನ ಮಾರಣಾಂತಿಕ ದಾಳಿ, ಈ ಎಲ್ಲದರಿಂದಾಗಿ ಸರ್ಕಾರದ ವೈಫಲ್ಯದಿಂದ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಜಾರಿಗೊಳಿಸಬೇಕಾ ಬೇಡವಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.